ರಾಜ್ಯ ಬಿಜೆಪಿಯ ಬಣ ಬಡಿದಾಟ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇದನ್ನ ರೆಬಲ್ ನಾಯಕರು ಆರ್ಎಸ್ಎಸ್ಗೂ ಕೂಡ ಡೋಂಟ್ ಕೇರ್ ಅಂದಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ರಾಜ್ಯ ಬಿಜೆಪಿಯ ಬಣ ಬಡಿದಾಟ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಅದೇ ರೀತಿಯಾಗಿ ಇಷ್ಟು ದಿನ ರೆಬಲ್ ನಾಯಕರು ಯಾರ ಮಾತಿಗೂ ಕೂಡ ಕೇರ್ ಮಾಡ್ತಾ ಇರಲಿಲ್ಲ. ಹೈಕಮಾಂಡ್ ಮಾತಾಗಿರ್ಬೋದು, ಹೈಕಮಾಂಡ್ ನೋಟಿಸ್ ಕೂಡ ಕೊಟ್ಟರು ಕೂಡ ತಮ್ಮ ಹೇಳಿಕೆಗಳನ್ನ ಮಾತ್ರ ಕೊಡೋದನ್ನ ನಿಲ್ಲಿಸ್ತಾ ಇರಲಿಲ್ಲ. ಈಗ ಅದೇ ರೀತಿಯಾಗಿ ಆರ್ಎಸ್ಎಸ್ಗೂ ಕೂಡ ಡೋಂಟ್ ಕೇರ್ ಅಂದಿದ್ದಾರೆ. ಹೌದು, ಇವತ್ತು ರಾಜ್ಯ ಬಿಜೆಪಿಯ ಕಚೇರಿಯಲ್ಲಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ BL ಸಂತೋಷ್ ಅವರು ಶಾಸಕರದ್ದು ಸಭೆಯನ್ನ ನಡೆಸಿದ್ರು. ಅಂದ್ರೆ ಈ ಒಂದು ಸಭೆಯಲ್ಲಿ ಶಾಸಕರು, ಸಂಸದರು, MLCಗಳು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಆದ್ರೆ ಈ ಒಂದು ಸಭೆಗೆ ಗೈರಾಗೋದ್ರ ಮೂಲಕ ಅಂದ್ರೆ ಯತ್ನಾಳ್ ಅವರು, ಅರವಿಂದ್ ಲಿಂಬಾವಳಿ ಅವರು, ಅದೇ ರೀತಿಯಾಗಿ ಕುಮಾರ್ ಬಂಗಾರಪ್ಪ ಅವರು, ಇವರೆಲ್ಲರೂ ಕೂಡ ಅಂದ್ರೆ ರೆಬಲ್ ನಾಯಕರು ಈ ಒಂದು ಸಭೆಗೆ ಗೈರಾಗೋದ್ರ ಮೂಲಕ ತಮ್ಮ ಜಿದ್ದನ್ನ ಹಾಗೆ ಹಠವನ್ನ ಮುಂದುವರಿಸ್ಕೊಂಡು ಬರ್ತಾನೆ ಇದ್ದಾರೆ. ಹೌದು, ಅಂದ್ರೆ BL ಸಂತೋಷ್ ಅವರು RSS ಮೂಲದವರು. BL ಸಂತೋಷ್ ಅವರು ರೆಬಲ್ ನಾಯಕರಿಗೂ ಕೂಡ ಒಂದು ಮಟ್ಟದಲ್ಲಿ ಸಾಕಷ್ಟು ಆಪ್ತರಾಗಿರುವಂತವ್ರು. ಸೊ ಹೀಗಾಗಿ ಅವರ ಸಭೆಗೂ ಕೂಡ ಗೈರಾಗಿದ್ದಾರೆ ಅಂದ್ರೆ ಇವರ ಹಠ ಯಾವ ಮಟ್ಟಕ್ಕೆ ಇರಬಹುದು. ಈಗಾಗಲೇ ಯತ್ನಾಳ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. BY ವಿಜಯೇಂದ್ರ ಅವರು ಯಾವ ಹೋರಾಟದಲ್ಲಿ ಭಾಗಿಯಾಗ್ತಾರೋ, ಅದೇ ರೀತಿಯಾಗಿ ಯಾವ ಸಭೆಯಲ್ಲಿ ಭಾಗಿಯಾಗ್ತಾರೋ, ನಾನು ಆ ಒಂದು ಹೋರಾಟ ಅದೇ ರೀತಿಯಾಗಿ ಸಭೆಗೆ ಭಾಗಿಯಾಗೋದಿಲ್ಲ. BY ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಲೇಬೇಕು ಅನ್ನುವಂತಹ ಬಹಿರಂಗ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಹೀಗಾಗಿ ಆ ಒಂದು ಹೇಳಿಕೆಯನ್ನ ಹಾಗೆ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಅದೇ ರೀತಿಯಾಗಿ ಇವತ್ತು ಈ ಒಂದು ಸಭೆ BL ಸಂತೋಷ್ ಅವರ ನೇತೃತ್ವದಲ್ಲಿ ನಡೆದ್ರು ಕೂಡ ಆ ಒಂದು ಸಭೆಗೆ BY ವಿಜಯೇಂದ್ರ ಅವರು ಕೂಡ ಹಾಜರಾಗಿರ್ತಾರೆ, ಅದರಲ್ಲೂ ರಾಜ್ಯಾಧ್ಯಕ್ಷರಾಗಿರುವಂತರು. ಸೊ ಹೀಗಾಗಿ ಈ ಒಂದು ಸಭೆಗೆ ಬಸನಗೌಡ ಪಾಟೀಲ್ ಯತ್ನಾಳ್, ಅರವಿಂದ್ ಲಿಂಬಾವಳಿ ಅವರು, ಏನು ರೆಬಲ್ ನಾಯಕರು ಮತ್ತಿತರರು ಯಾರ್ಯಾರಿದ್ದಾರೋ ಎಲ್ಲರೂ ಕೂಡ ಗೈರಾಗಿದ್ದಾರೆ. ಅಂದ್ರೆ BL ಸಂತೋಷ್ ಅವರು RSS ಮೂಲದಿಂದ ಬಂದಂತವರು. BL ಸಂತೋಷ್ ಅವ್ರಿಗೂ ಕೂಡ ಇದೀಗ ರೆಬಲ್ ನಾಯಕರು ಡೋಂಟ್ ಕೇರ್ ಅಂದಿದ್ದಾರೆ. ಅಂದ್ರೆ ಪ್ರತಿ ಬಾರಿಯೂ ಕೂಡ ರೆಬಲ್ ನಾಯಕರು ಈ ಒಂದು ಶಿಸ್ತು ಪಕ್ಷ ಅಂತಾರೆ. ಶಿಸ್ತಿನ ಪಕ್ಷ ಅಂದ್ರೆ ಬಿಜೆಪಿ ಅಂದ್ರೆ ಶಿಸ್ತಿನ ಪಕ್ಷ ಅಂತಾರೆ. ಆದ್ರೆ ಈ ಒಂದು ಶಿಸ್ತಿನ ಪಕ್ಷದಲ್ಲಿ ಎಲ್ಲಾ ಶಿಸ್ತನ್ನ, ಎಲ್ಲಾ ನಿಯಮವನ್ನ ಕೂಡ ಗಾಳಿಗೆ ತೂರಿ ತಮ್ಮ ಹೋರಾಟ, ಪ್ರತಿಭಟನೆಯನ್ನ, ಸಭೆಗಳನ್ನ ಮಾಡ್ತಾನೆ ಇದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಯಾಕೆ ಯತ್ನಾಳ್ ಅವರ ವಿರುದ್ಧ, ಯತ್ನಾಳ್ ಅವರ ಬಣದ ವಿರುದ್ಧ ಹೈಕಮಾಂಡ್ ಯಾವ ಒಂದು ಕ್ರಮವನ್ನ ತೆಗೆದುಕೊಳ್ತಿಲ್ಲ? ಯಾಕೆ ಶಿಸ್ತು ಸಮಿತಿ ಗಪ್ಚುಪ್ ಅನ್ನುವಂತಹ ರೀತಿಯಲ್ಲಿ ಈ ಒಂದು ಯತ್ನಾಳ್ ಅವರ ವಿಷಯದಲ್ಲಿ ನಡ್ಕೊಳ್ತಾ ಇದೆ ಅನ್ನುವಂಥದ್ದು ಈಗಲೂ ಕೂಡ ಕಾಡ್ತಾ ಇರುವಂತಹ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಪ್ರತ್ಯೇಕ ಹೋರಾಟಗಳನ್ನ, ಸಭೆಗಳನ್ನ ಯತ್ನಾಳ್ ಬಣ BY ವಿಜಯೇಂದ್ರ ಅವರ ವಿರುದ್ಧ, ಅದೇ ರೀತಿಯಾಗಿ ಯಡಿಯೂರಪ್ಪನವರ ವಿರುದ್ಧ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಅದೇ ರೀತಿಯಾಗಿ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ, ಅದೇ ರೀತಿಯಾಗಿ ರಾಜ್ಯಾಧ್ಯಕ್ಷರನ್ನಾಗಿ ನಾವು ಒಪ್ಕೊಳ್ಳೋದೇ ಇಲ್ಲ ವಿಜಯೇಂದ್ರ ಅವರನ್ನ ಅನ್ನುವಂತಹ ಮಾಧ್ಯಮ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಈ ಒಂದು ಬಣ ಬಡಿದಾಟದಿಂದ ಸಾಕಷ್ಟು ಬಿಜೆಪಿ ಪಕ್ಷಕ್ಕೆ ಡ್ಯಾಮೇಜ್ ಆಗಿದ್ರು ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳೋಕೆ ಮಾತ್ರ ಹೈಕಮಾಂಡ್ ಮುಂದಾಗ್ತಾ ಇಲ್ಲ. RSS ಕೂಡ ಈ ಒಂದು ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕ್ಬೇಕು ಅನ್ನುವಂತಹ ಕೆಲಸಕ್ಕೂ ಕೂಡ ಮುಂದಾಗಿತ್ತು. ಆದ್ರೆ ಅದು ಕೂಡ ಯಶಸ್ವಿ ಆಗ್ಲಿಲ್ಲ. ಹೈಕಮಾಂಡ್ ಕೂಡ ಮುಂದಾಗಿತ್ತು, ಅದು ಕೂಡ ಯಶಸ್ವಿ ಆಗಿಲ್ಲ. ಅಂದ್ರೆ ಇವರ ವಿರುದ್ಧ ಯಾವುದೇ ಒಂದು ಕ್ರಮವನ್ನ ತೆಗೆದುಕೊಳ್ಳಲೇಬೇಕು, ಅಲ್ಲಿವರೆಗೂ ಈ ಒಂದು ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಆಗೋದಿಲ್ಲ ಅನ್ನುವಂಥದ್ದು ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ಆದ್ರೆ ಈಗಾಗಲೇ BY ವಿಜಯೇಂದ್ರ ಅವರಾಗಿರ್ಬೋದು, BY ವಿಜಯೇಂದ್ರ ಅವರ ಬಣದ ನಾಯಕರು ಕೂಡ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂತಹ ಒತ್ತಡವನ್ನ ಹೈಕಮಾಂಡ್ಗೆ ಹಾಕಿದ್ರು ಕೂಡ ಹೈಕಮಾಂಡ್ ಬರೀ ಯತ್ನಾಳ್ ಅವ್ರಿಗೆ ಒಂದು ಶೋಕಾಸ್ ನೋಟಿಸ್ ಕೊಡೋದ್ರ ಮೂಲಕ ಒಂದು ಎಚ್ಚರಿಕೆ ಗಂಟೆಯನ್ನ ಕೊಟ್ಟಿತ್ತು. ಆದ್ರೆ ಬರೀ ಶೋಕಾಸ್ ನೋಟಿಸ್ ಕೊಟ್ಟ ನಂತರ ಯತ್ನಾಳ್ ಅವರು ಮತ್ತೆ ಅದೇ ರೀತಿಯಾಗಿ ಅಂದ್ರೆ ಒಂದು 6 ಪುಟಗಳ ಉತ್ತರವನ್ನ ಕೊಟ್ಟ ನಂತರ ಮತ್ತೆ ಅವರ ಹಳೆ ಚಾಳಿಯನ್ನ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಆದ್ರೂ ಕೂಡ ಅಂದ್ರೆ ಶೋಕಾಸ್ ನೋಟಿಸ್ ಕೊಟ್ಟ ಬಳಿಯೂ ಇವರು ಎಚ್ಚೆತ್ತುಕೊಂಡಿಲ್ಲ. ಆದ್ರೂ ಕೂಡ ಯಾಕೆ ಹೈಕಮಾಂಡ್ ಯತ್ನಾಳ್ ಬಣದ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳೋಕೆ ಹಿಂದೇಟಾಗ್ತಾ ಇದೆ? ಹಾಗಾದ್ರೆ ಯತ್ನಾಳ್ ಅವರ ಹಿಂದೆ ಇರುವಂತಹ ಆ ಒಂದು ಶಕ್ತಿ ಯಾವುದು? ಯತ್ನಾಳ್ ಅವರ ಹಿಂದೆ ಇರುವಂತಹ ಆ ಒಂದು ಶಕ್ತಿ ಅಷ್ಟು ದೊಡ್ಡ ಮಟ್ಟದ ಅನ್ನುವುದು. ಯಾಕಂದ್ರೆ BL ಸಂತೋಷ್ ಅವರ ಸಭೆಗೆ ಗೈರಾಗ್ತಾರೆ, ಪಕ್ಷದ ಯಾವುದೇ ಒಂದು ಚಟುವಟಿಕೆಗಳಲ್ಲೂ ಕೂಡ ಭಾಗಿಯಾಗುದಿಲ್ಲ ಅಂದ್ರೆ ಯತ್ನಾಳ್ ಅವರ ಹಠ, ಯತ್ನಾಳ್ ಅವರ ಬಣದ ಹಠ ಯಾವ ಮಟ್ಟಕ್ಕೆ ಇರ್ಬೋದು ಅನ್ನುವಂಥದ್ದು ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಷಯ. ಸೊ ಹೀಗಾಗಿ ಅಂದ್ರೆ ಯಾವಾಗ್ಲೂ ಕೂಡ ಹೈಕಮಾಂಡ್ ಆಗಿರ್ಬೋದು, ಇನ್ನು ರಾಜ್ಯ ಬಿಜೆಪಿ ಆಗಿರ್ಬೋದು, ಅದೇ ರೀತಿಯಾಗಿ ಶಿಸ್ತು ಸಮಿತಿ ಇರ್ಬೋದು, ಬೇರೆ ಬೇರೆ ಅವರ ವಿರುದ್ಧ ಸಾಕಷ್ಟು ಕ್ರಮವನ್ನ ತೆಗೆದುಕೊಳ್ತಾರೆ. ಏನಾದ್ರೂ ಪಕ್ಷದ ನಿಯಮಗಳನ್ನ ಗಾಳಿಗೆ ತುರಿದ್ರೆ ಇಮಿಡಿಯೇಟ್ ಆಗಿ ಕ್ರಮ ತೆಗೆದುಕೊಳ್ತಾರೆ. ಅದೇ ರೀತಿಯಾಗಿ ಮೊನ್ನೆ ಕಲಬುರಗಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯೊಬ್ಬರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಯಾವ ಒಂದು ಕಾರಣಕ್ಕೆ ಅಂತ ನಾವು ನೋಡೋದಾದ್ರೆ ಪ್ರಿಯಾಂಕ್ ಖರ್ಗೆ ಅವರ ಪರ ಮಾತನಾಡಿದ್ದಾರೆ ಅನ್ನುವ ಕಾರಣಕ್ಕೆ. ಈ ಒಂದು ಸಚಿನ್ ಗುತ್ತಿಗೆದಾರ ಸಚಿನ್ ಅವರ ಒಂದು ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಪಾತ್ರ ಯಾವುದು ಇಲ್ಲ ಅನ್ನುವಂತಹ
ಅನ್ನುವಂತಹ ಉತ್ತರವನ್ನ ಕೊಟ್ಟಿದ್ದಕ್ಕೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯನ್ನ ಮಾತ್ರ ಉಚ್ಚಾಟನೆ ಮಾಡಿದ್ದಾರೆ. ಅಂದ್ರೆ ಬರೀ ಹೈಕಮಾಂಡ್ ಶಿಸ್ತು ಸಮಿತಿದು ಈ ಒಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನುವಂಥದ್ದ. ಯತ್ನಾಳ್ ಅವರ ಮೇಲೆ ಯಾಕೆ ಇಷ್ಟೊಂದು ಭಯ ಹೈಕಮಾಂಡ್ಗೆ ಹಾಗೆ ಶಿಸ್ತು ಸಮಿತಿಗೆ ಅಂತ ಇದುವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಹೀಗಾಗಿ ಯತ್ನಾಳ್ ಅವರ ಹಿಂದೆ ಯಾವುದೋ ಒಂದು ದೊಡ್ಡ ಶಕ್ತಿ ಇದೆ ಅನ್ನುವಂಥದ್ದು ಇದೀಗ ರಾಜ್ಯ ರಾಜಕೀಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಸೊ ಹೀಗಾಗಿ ಯತ್ನಾಳ್ ಅವರು ಏನೇ ಮಾಡಿದ್ರು, ಯತ್ನಾಳ್ ಅವರ ಬಣ ಏನೇ ಮಾಡಿದ್ರು ಕೂಡ ಶಿಸ್ತು ಸಮಿತಿ ಆಗಿರ್ಬೋದು, ಹೈಕಮಾಂಡ್ ಆಗಿರ್ಬೋದು, ಯತ್ನಾಳ್ ಅವರ ವಿರುದ್ಧ ಕಿಂಚಿತ್ತು ಕೂಡ ಅಂದ್ರೆ ಒಂದು ಸಣ್ಣ ಕ್ರಮವನ್ನು ಕೂಡ ತೆಗೆದುಕೊಳ್ಳೋಕೆ ಹಿಂದಾಟಾಗ್ತಾ ಇದೆ. ಹಾಗೆ ಅದೇ ರೀತಿಯಾಗಿ ನಾನು ಆಗ್ಲೇ ಹೇಳಿದ ಹಾಗೆ ರೆಬಲ್ ನಾಯಕರಲ್ಲಿ ಅರವಿಂದ್ ಲಿಂಬಾವಳಿ, ಅದೇ ರೀತಿಯಾಗಿ ಬಸನಗೌಡ ಪಾಟೀಲ್ ಯತ್ನಾಳ್, ಕುಮಾರ್ ಬಂಗಾರಪ್ಪ ಇವ್ರು ಯಾರು ಕೂಡ ಭಾಗಿಯಾಗಿರ್ಲಿಲ್ಲ. ಆದ್ರೆ ಈ ಒಂದು ರೆಬಲ್ ನಾಯಕರಲ್ಲಿ ಗುರುತಿಸಿಕೊಂಡಿರುವಂತಹ ಮಾಜಿ ಸಂಸದ ಪ್ರತಾಪ್ ಸಿಂಹ, ಅದೇ ರೀತಿಯಾಗಿ BP ಹರೀಶ್, ಅದೇ ರೀತಿಯಾಗಿ ಚಂದ್ರಪ್ಪನವರು ಈ ಒಂದು ಸಭೆಗೆ ಹಾಜರಾಗಿದ್ರು. ಇವರು ಹಾಜರಾಗೋದಕ್ಕೂ ಕೂಡ ಒಂದು ಕಾರಣಗಳಿದೆ. ಅಂದ್ರೆ BL ಸಂತೋಷ್ ಅವ್ರಿಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಬಹಳ ಆತ್ಮೀಯರು. ಸೊ ಹೀಗಾಗಿ ಅವರ ಒಂದು ಸಭೆ ಅಂತ ಕೂಡ ಹಾಜರಾಗಿದ್ದಾರೆ. ಅದೇ ರೀತಿಯಾಗಿ ಇನ್ನು BP ಹರೀಶ್ ಅವ್ರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಇರುವಂತಹ ಶಕ್ತಿ ಆಗಿರ್ಬೋದು, ಸಾಮರ್ಥ್ಯ ಇಲ್ಲ. ಸೊ ಹೀಗಾಗಿ ಎಲ್ಲಿ ನನ್ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ, ಎಲ್ಲಿ ನನ್ನ ಪಕ್ಷದ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನುವಂತಹ ಭಯ BP ಹರೀಶ್ ಅವ್ರಿಗೆ ಇರ್ಬೋದು. ಇನ್ನು ಚಂದ್ರಪ್ಪನವ್ರಿಗೂ ಕೂಡ ಸಹಜ, ಅವ್ರಿಗೂ ಕೂಡ ಇದೇ ಭಯ ಕಾಡ್ತಾ ಇರ್ಬೋದು. ಸೊ ಹೀಗಾಗಿ ಈ 3 ಜನ ರೆಬಲ್ ನಾಯಕರಲ್ಲಿ, ರೆಬಲ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಈ 3 ಜನ ಮಾತ್ರ ಈ ಒಂದು ಸಭೆಗೆ ಹಾಜರಾಗಿದ್ರೆ ಹೊರತು, ಅದರಲ್ಲೂ ಹಾಲಿ ಶಾಸಕರು ಬಸನಗೌಡ ಪಾಟೀಲ್ ಯತ್ನಾಳ್ ಆದ್ರೆ ಅವರು ಮಾತ್ರ ಈ ಒಂದು ಸಭೆಗೆ ಹಾಜರಾಗಿಲ್ಲ. ಇದೇ ರೀತಿಯಾಗಿ ಎಷ್ಟು ದಿನ ಮಾಡ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಎಷ್ಟು ದಿನ ತಮ್ಮ ಹಠವನ್ನ, ತಮ್ಮ ಜಿದ್ದನ್ನ ಸಾಧಿಸ್ಕೊಂಡು ಹೋಗ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ಕಮಲ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.